ಈಗ ಇನ್ವೆಸ್ಟ್ಮೆಂಟ್ ಅನ್ನೋ ವಿಷಯಕ್ಕೆ ಬಂದಾಗ ಇವಾಗ ಒಬ್ಬ ಸ್ಟಾರ್ಟಪ್ ಶುರು ಮಾಡಬೇಕು, ಭಾರತದಂತಹ ದೇಶದಲ್ಲಿ ಇವಾಗ ಸರ್ಕಾರದಿಂದ ಒಂದು ಯೋಜನೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಇಸ್ ಇಟ್ ಸ್ಟಿಲ್ ಡಿಫಿಕಲ್ಟ್? ಅಂದರೆ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅಂತ ಪ್ರಚಾರಗಳಾಗ್ತಾ ಇವೆ, ಒಂದಷ್ಟು ಲೋನ್ಸ್ ಅವೈಲಬಿಲಿಟೀಸ್ ಇವೆ, ಆಮೇಲೆ ನೀವು ಸ್ಟಾರ್ಟಪ್ ಐಡಿಯಾಸ್ ತೊಗೊಂಬನ್ನಿ, ಅವಕಾಶ ನಾವು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾವುದೇ ವ್ಯಕ್ತಿ ಸ್ಟಾರ್ಟಪ್ ಶುರು ಮಾಡಬೇಕು ಇನ್ ಇಂಡಿಯಾ, ಭಾರತದಲ್ಲಿ ಅಂದರೆ ಚಾಲೆಂಜಸ್ ಏನು ಮತ್ತು ಲಾಭಗಳೇನು, ಅಂದರೆ ಅವಕಾಶಗಳೇನು? ಅವಕಾಶಗಳು ನಾನು ಈಗಾಗಲೇ ಹೇಳಿದ ಹಾಗೆ ಸಮಸ್ಯೆಗಳ ಮಹಾಪುರ ಇರೋದು, ಮತ್ತು ಆ 3 ಇದಿರೋದು, ಅವೆಲ್ಲ ಇವತ್ತು ಲಭ್ಯ ಆಗ್ತಾ ಇರೋದು ಅವು ಅವಕಾಶಗಳು. ಹಾಗೆಯೇ ಈ ಮುಂಚೆ ಹೇಳಿದಂಗೆ ಸರ್ಕಾರಗಳು ಪೋಷಿಸುವಂಥ ಕೆಲಸವನ್ನು ಮಾಡ್ತಾ ಇವೆ. ಇವತ್ತು ದೇರ್ ಆರ್ ಮೆನಿ ಸ್ಟಾರ್ಟಪ್ ಸ್ಕೀಮ್ಸ್ ವಿಚ್ ಗಿವ್ ಯು ಗ್ರ್ಯಾಂಟ್ಸ್ ಆರ್ ವಿಚ್ ಗಿವ್ ಯು ಈಕ್ವಿಟಿ ಫಂಡಿಂಗ್ ಆಲ್ಸೋ, ಆ್ಯಂಡ್ ದೇ ಆರ್ ವೆರಿ ಲಿಬರಲ್ ಆ್ಯಂಡ್ ದೇ ಗಿವ್ ಇಟ್ ಟು ಯು ಅಟ್ ಎ ವೆರಿ ಅರ್ಲಿ ಸ್ಟೇಜ್. ಎಷ್ಟು ಅರ್ಲಿ ಸ್ಟೇಜಲ್ಲಿ ಕೊಡ್ತಾರಪ್ಪ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಗೌರ್ಮೆಂಟ್ ಎಲಿವೇಟ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಅದು ಇಟ್ಸ್ ಅನ್ ಐಡಿಯಾ ಟು ಪಿ ಒ ಸಿ ಅಂತಂದರೆ ಪ್ರೂಫ್ ಆಫ್ ಕಾನ್ಸೆಪ್ಟ್ ಅಂತ. ಐಡಿಯಾಯಿಂದ ಪ್ರೂಫ್ ಆಫ್ ಕಾನ್ಸೆಪ್ಟ್ ಸ್ಟೇಜಲ್ಲಿರುವಂಥ ಬಹಳ ಇನ್ನೂ ಬಾಲ್ಯಾವಸ್ಥೆನೂ ಅಲ್ಲ, ಅದಕ್ಕಿಂತನೂ ಹಿಂದಿನ ಸಣ್ಣ ಮಗುವಿನ ಅವಸ್ಥೆಯಲ್ಲಿ ಇರುವಂಥ ಸ್ಟಾರ್ಟಪ್ಗಳಿಗೂ ಬೆಂಬಲ, ಆ ಹಣ ಸಿಗುತ್ತೆ. ಬಟ್ ಅದನ್ನು ತಗೊಂಡು ನಾವು ಅದನ್ನು ಮುಂದಿನ ಹಂತಕ್ಕೆ ತೊಗೊಂಡು ಹೋಗಿ ಮತ್ತೆ ಪ್ರೈವೇಟ್ ಇನ್ವೆಸ್ಟರ್ಸ್ನ ಹೇಳಿದ್ನಲ್ಲ ನಿಮಗೆ ಈಗಾಗಲೇ, ಏಂಜಲ್ ಇನ್ವೆಸ್ಟರ್ಸು ಮತ್ತೊಬ್ಬರು ವಿಸಿಗಳು ಅವರಿಂದ ಹಣ ಪಡ್ಕೊಂಡು ಅದನ್ನು ಬೆಳೆಸ್ತಾ ಹೋಗಬಹುದು. ಆ ಥರದ್ದು ಇವತ್ತು ಬೇಕಾದಷ್ಟು ಅವಕಾಶಗಳು ಇವೆ. ಆಮೇಲೆ ನಾನು ಹೇಳಿದಂಗೆ ಈ ಇನ್ಕ್ಯುಬೇಟರ್ ಆಕ್ಸಿಲರೇಟರ್ಗಳು ಕೂಡ ಈ ವಿಸಿಗಳು ಮಾಡಿರೋವಂಥದ್ದು ಇರ್ಬೋದು, ಸರ್ಕಾರ ಮಾಡಿರೋವಂಥದ್ದು ಇರ್ಬೋದು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಮಾಡಿರೋವಂಥದ್ದು, ಅವ್ರುಗಳು ಕೂಡ ನೀವು ಬನ್ನಿ ನಮ್ಮಲ್ಲಿ ಕೂತ್ಕೊಂಡು ನೀವು ನಿಮ್ಮ ಸ್ಟಾರ್ಟಪ್ನ ಕಟ್ಟಿ, ಅದಕ್ಕೆ ಬದಲಾಗಿ ನೀವು ಎಷ್ಟೋ 2%, 5% ನೀವು ನಮಗೆ ಈಕ್ವಿಟಿ ಕೊಡಿ, ಬಟ್ ನಾವು ನಿಮ್ಮಿಂದ ಇನ್ನೇನನ್ನು ಅಪೇಕ್ಷಿಸಲ್ಲ, ನೀವು ಇಲ್ಲಿಂದ ಒಂದು ದೊಡ್ಡ ನವೋದ್ಯಮವನ್ನು ಕಟ್ಟಿದ್ರೆ ಅದೇ ನಮಗೆ ಹೆಮ್ಮೆ ಅಂತ ಅದನ್ನು ಪೋಷಿಸಿ ಬೆಳೆಸುವಂಥ ಎಷ್ಟೋ ಇವತ್ತು ವ್ಯವಸ್ಥೆ ಇದೆ. ಅದು ಭಾಳ ಒಳ್ಳೆಯದು. ಸವಾಲು ಏನಪ್ಪ ಅಂತಂದರೆ, ನಮ್ಮಲ್ಲಿ ಎಲ್ಲದಕ್ಕೂ ದೆರ್ ಇಸ್ ಆಲ್ವೇಸ್ ಅ ಪ್ರಾಬ್ಲಮ್ ಆಫ್ ಪ್ಲೆಂಟಿ ಅಂತ ಹೇಳ್ತೀವಿ. ಪ್ರಾಬ್ಲಮ್ ಆಫ್ ಪ್ಲೆಂಟಿ ಏನಪ್ಪ ಅಂತ ಅಂದರೆ, ನಾನು ಒಂದು ಕಡೆ ಹೋಗ್ತೀನಿ, ಇಲ್ಲಿ ಯಾರೂ ಇಲ್ಲ ಅಂತ ಅಂದ್ಕೊಳ್ತೀನಿ, ಓಕೆ, ಆದರೆ ಅಲ್ಲೇ 100 ಜನ ಇದ್ಬಿಟ್ಟಿರ್ತಾರೆ ಅಲ್ವಾ, ನಮ್ಮ ದೇಶದ ಜನಸಂಖ್ಯೆ ಇದರಿಂದಾಗಿ. ಸೊ ವಾಟ್ ಐ ಮೈಟ್ ಬಿ ಕನ್ಸಿಡರಿಂಗ್ ಆ್ಯಸ್ ಅ ಯುನೀಕ್ ಐಡಿಯಾ ಮೇ ನಾಟ್ ಬಿ ಆಲ್ ದ್ಯಾಟ್ ಯುನೀಕ್ ಆಫ್ಟರ್ ಆಲ್. ಅದು ಒಂದು ಸಮಸ್ಯೆ. ಎರಡನೇ ಸಮಸ್ಯೆ, ಇವತ್ತು ಸಮಸ್ಯೆನೂ ಅವಕಾಶನೂ, ನವೋದ್ಯಮ ಕಟ್ಟೋದು ಸುಲಭ ಆಗಿಬಿಟ್ಟಿರುವಂಥದ್ದು. ಮುಂಚೆ ಆದರೆ ಟೆಕ್ನಾಲಜಿ ಬೇಕಾಗಿತ್ತು, ಆ ಕೋಡಿಂಗು, ಡೆವಲಪ್ಮೆಂಟು, ಮತ್ತೊಂದು ಎಲ್ಲ ಮಾಡೋದಕ್ಕೆ ಬೇಕಾಗಿರೋಂಥವ್ರನ್ನ ಹೈ ಸ್ಕಿಲ್ಡ್, ಇವರು ವೈಟ್ ಕಾಲರ್ಡ್ ಟ್ಯಾಲೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ತಾಯಿದ್ವಿ. ಇವತ್ತು ಬಿಕಾಸ್ ಆಫ್ AI, ಓಕೆ, ಟೆಕ್ನಾಲಜಿ ಇಸ್ ಸ್ಲೋಲಿ ಬಿಕಮಿಂಗ್ ಅ ಕಮಾಡಿಟಿ. ಅಂದರೆ ಯಾರು ಬೇಕಾದರೂ, ಈಗ ನನಗೆ ಟೆಕ್ನಾಲಜಿ ಅರ್ಥ ಆಗಲ್ಲ, ನಿಮಗೂ ಅಷ್ಟು ಗೊತ್ತಾಗಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಈಗ ನಾನೋ ನೀವೋ ಅದನ್ನು ಸುಲಭಕ್ಕೆ AI ಮುಖೇನ ಬಳಸ್ಕೊಂಡು ಉದ್ಯಮವನ್ನು ಕಟ್ಟೋದಕ್ಕೆ ಸಾಧ್ಯ ಇದೆ. ಇಫ್ ಯು ಹ್ಯಾವ್ ದ ರೈಟ್ ಕೈಂಡ್ ಆಫ್ ಐಡಿಯಾ, ಇಫ್ ಯು ಹ್ಯಾವ್ ದ ರೈಟ್ ಕೈಂಡ್ ಆಫ್ ಡೊಮೈನ್ ನಾಲೆಜ್, ಆ್ಯಂಡ್ ಇಫ್ ಯು ಆರ್ ಏಬಲ್ ಟು ಥಿಂಕ್ ವೆರಿ ಡಿಫ್ರೆಂಟ್ಲಿ ಫ್ರಮ್ ವಾಟ್ somebody else is thinking, then technology is not a constraint anymore. Technology not being a constraint is both a challenge as well as an opportunity. ಯಾಕೆ ಚಾಲೆಂಜ್ ಅಪ್ಪ ಅಂತಂದರೆ ಯಾರು ಬೇಕಾದ್ರೂ ಮಾಡ್ಬೋದು, ಆದ್ದರಿಂದ ಪ್ರಾಬ್ಲಮ್ ಆಫ್ ಪ್ಲೆಂಟಿ. ಸೊ ಚಾಲೆಂಜು. ಯಾಕಪ್ಪ ಆಪರ್ಚುನಿಟಿ ಅಂತ ಅಂದರೆ, ಇಟ್ ಹ್ಯಾಸ್ ಟ್ರೂಲಿ ಡೆಮಾಕ್ರಟೈಸ್ಡ್ ಆಂಟ್ರಪ್ರಿನರ್ಶಿಪ್. ಯಾರು ಬೇಕಾದರೂ ಇವತ್ತು ಆಂಟ್ರಪ್ರಿನರ್ ಆಗಬಹುದಾಗಿದೆ. ಯಾಕೆ ಅಂತಂದರೆ ಟೆಕ್ನಾಲಜಿ ಇಸ್ ನೋ ಮೋರ್ ಅ ಹರ್ಡಲ್. ಅಫ್ಕೋರ್ಸ್ ಅದನ್ನ ಫೈನ್ ಟ್ಯೂನ್ ಮಾಡಬೇಕಾಗುತ್ತೆ, ನಿಮಗೆ ರೆಡಿಮೇಡ್ ನಿಮ್ಗೇನು ಬೇಕೋ ಅದು ಸಿಕ್ಕಲ್ಲ, ಆದರೆ ಟು ಅನ್ ಎಕ್ಸ್ಟೆಂಟ್ ನೀವು ಅದನ್ನು ಬಳಸ್ಕೊಂಡು ಅಟ್ಲೀಸ್ಟ್ POC ಸ್ಟೇಜ್ಗೋ ಅಥವಾ ಅದರ ನೆಕ್ಸ್ಟ್ ಸ್ಟೇಜ್ಗೋ ತೊಗೊಂಡು ಹೋಗಿ ನಿಮ್ಮ ಹೂಡಿಕೆ ಪಡ್ಕೊಳ್ಳೋದಕ್ಕೆ ಮತ್ತು ಅದರ ಮುಂದಿನ ಹಂತದ ಇನ್ವೆಸ್ಟರ್ಗಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಅದಕ್ಕೆ ಬೇಕಾದಷ್ಟಾದ್ರೂ ಇವತ್ತು ತಂತ್ರಜ್ಞಾನ ಎಲ್ಲರಿಗೂ ಲಭ್ಯ ಇರುವಂಥದ್ದು. ಸ್ಟಾರ್ಟಪ್ ಅಥವಾ ಉದ್ಯಮ ಯಾವುದನ್ನೇ ಶುರು ಮಾಡಬೇಕಾದ್ರೂ ಕೂಡ ಅದಕ್ಕೆ ಸರಿಯಾದ ಸಪೋರ್ಟ್ ಸಿಸ್ಟಮ್ ಇರಬೇಕಾಗತ್ತೆ. ಕೇವಲ ಕೆಲಸಗಾರರು ಮಾತ್ರ ಅಲ್ಲ, ಒಂದು ಈ ಉದ್ಯಮಿಗಳಲ್ಲಿ ಅಥವಾ ಈ ಯಂಗ್ಸ್ಟರ್ಸಲ್ಲಿ ಒಂದೇನೆಂದರೆ ಅದನ್ನೂ ನಾನೇ ಮಾಡ್ತೀನಿ, ಇದನ್ನೂ ನಾನೇ ಮಾಡ್ತೀನಿ, ಈ ಕೆಲಸನೂ ನಾನೇ ಮಾಡ್ತೀನಿ ಅನ್ನೋ ಒಂದು ಉತ್ಸಾಹ ಜಾಸ್ತಿ ಇರುತ್ತೆ. ಒಂದು ಉದ್ಯಮ ಅಥವಾ ಸ್ಟಾರ್ಟಪ್ ನವೋದ್ಯಮ ಸಕ್ಸಸ್ ಆಗಬೇಕು ಅಂದರೆ 5 ಸೂತ್ರಾಸ್ ಏನು ಕೊಡ್ತೀರಿ ನೀವು? ನಂಬರ್ ಗೊತ್ತಿಲ್ಲ 5, ಆದರೆ ಆ ಥರ ಯೋಚಿಸಿಲ್ಲ ನಾನು. ಆದರೆ ನೀವು ಈ ಪ್ರಶ್ನೆ ಶುರು ಮಾಡ್ತಾ ನೀವು ಕೇಳಿದ್ರಲ್ಲ, ನಾನೇ ಎಲ್ಲ ಮಾಡ್ತೀನಿ ಅಂತ ಹೋಗೋದು, ಅದನ್ನು ನಾನು ತುಂಬ ಜನರಲ್ಲಿ ನೋಡಿ, ಅದು ಮಾರ್ಕೆಟಿಂಗ್ ಮಾಡ್ತೀನಿ,
ಪ್ರೊಡಕ್ಷನ್ ಮಾಡ್ತೀನಿ, ಬೇರೆ ಲೆಕ್ಕ ಪುಸ್ತಕನೂ ನಾನೇ ನೋಡ್ತಿರ್ತೀನಿ. ನಾನು ತುಂಬ ಜನ ನೋಡಿದ್ದೀನಿ, ಅದು ಸಣ್ಣದಾಗಿ ಶುರು ಮಾಡಿದವರು ಇದೊಂದು ಸಮಸ್ಯೆ. ತುಂಬ ಸಣ್ಣ ಇದರಲ್ಲಿ ಇರಬೇಕಾದ್ರೆ, ಸ್ಟೇಜಲ್ಲಿ ಇರಬೇಕಾದ್ರೆ ಅದು ಪರವಾಗಿಲ್ವೇನೋ. ಆದರೆ ಒಂದು ನವೋದ್ಯಮ ಕಟ್ಟಕ್ಕೆ ಒಂದು ಉದಾತ್ತವಾದ ಮನಸ್ಥಿತಿ ಬೇಕು. ಏನಪ್ಪ ಅಂತಂದರೆ, ಒಂದು ಇದನ್ನು ನಾನೇ ಕಟ್ತೀನಿ ಅಲ್ಲ, ನಾವೆಲ್ಲ ಸೇರಿ ಕಟ್ಟೋಣ ಅಂತ ಅನ್ನೋವಂಥದ್ದು. ವೆನ್ ಯು ಆರ್ ಐಡೆಂಟಿಫೈಯಿಂಗ್ ಅ ಪಾರ್ಟ್ನರ್ ಆರ್ ಅ ಕೋ-ಫೌಂಡರ್, ಆ ಸ್ಟೇಜಲ್ಲಿ ಬೇಕು. ವೆನ್ ಯು ಆರ್ ಐಡೆಂಟಿಫೈಯಿಂಗ್ ಹ್ಯೂಮನ್ ರಿಸೋರ್ಸಸ್, ಅದನ್ನ ಬಿಲ್ಡ್ ಮಾಡೋಕ್ಕೆ ಆ ಸ್ಟೇಜಲ್ಲಿ ಬೇಕು. ಐ ಶುಡ್ ಬಿ ವಿಲ್ಲಿಂಗ್ ಟು ಪಾರ್ಟ್ ವಿತ್ ಈಕ್ವಿಟಿ. ಇನ್ವೆಸ್ಟರ್ಗಳನ್ನ ತೊಗೊಂಡ್ಬರ್ತಾ ಇರಬೇಕಾದ್ರೆ ಅವರು ಅನ್ರೀಸನಬಲ್ ಟರ್ಮ್ಸ್ ಕೊಡ್ತಾರೆ ನಿಮಗೆ, ನಿಮ್ಮಿಂದ ಈಕ್ವಿಟಿ ತೊಗೊಳಕ್ಕೆ ಟ್ರೈ ಮಾಡ್ತಿರ್ತಾರೆ. ನೀವು ಅನಿಸ್ತಾ ಇರುತ್ತೆ, ಅಯ್ಯೋ ನಂದು ಇಟ್ಸ್ $1 billion ಐಡಿಯಾ ಅಂತ. ಈ ಬಿಲಿಯನಲ್ಲಿ ಈ ಮನುಷ್ಯನೇ ನನ್ನ ಹತ್ರ ಏನಪ್ಪ ಅರ್ಧ ಕಿತ್ಕೊಂಡ್ಬಿಡ್ತಾ ಇದ್ದಾನಲ್ಲ ಅಂತ ಅನ್ನೋದು ನನಗೇನು ಸಿಗುತ್ತೆ, ಕೊನೆಯಲ್ಲಿ ಎಲ್ಲರಿಗೂ ಕೊಟ್ಟು ನಾನು ಬರೀ ಕೈಯಲ್ಲಿ ಕೂರಬೇಕಾಗುತ್ತೆ. ಆ ಥರ ಸಂಕುಚಿತವಾಗಿ ಯೋಚನೆ ಮಾಡ್ತಾ ಹೋದರೆ ನವೋದ್ಯಮವನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಉದಾತ್ತವಾಗಿ ಆಲೋಚನೆ ಮಾಡುವಂಥ ಮನಸ್ಥಿತಿ ಇರೋರು ನವೋದ್ಯಮವನ್ನು ಕಟ್ಟಬಲ್ಲರು, ಯಶಸ್ವಿಯಾಗಬಲ್ಲರು. ಸಂಕುಚಿತವಾಗಿ ಯೋಚನೆ ಮಾಡುವಂಥವ್ರು ಯಶಸ್ವಿಯಾಗೋದು ಈ ಫೀಲ್ಡಲ್ಲಿ ಸ್ವಲ್ಪ ಕಷ್ಟನೇ ಅಂತ. ಅದೊಂದು ಸಂಘಟನೆಯ ಥರ ಕೆಲಸ ಮಾಡಬೇಕಾಗತ್ತೆ. ಸಂಘಟನೆಯ ಥರ, ಒಂದು ಅರ್ಥದಲ್ಲಿ ಕೋಆಪರೇಟಿವ್ ಥರ. ಈಗ ಕೋಆಪರೇಟಿವ್ಗಳ ಫಿಲಾಸಫಿ ತಮಗೆ ಗೊತ್ತಿರುತ್ತೆ. ಏನಪ್ಪ ಅಂದರೆ ಕೋಆಪರೇಟಿವ್ ಫಿಲಾಸಫಿ, ಇನ್ಫ್ಯಾಕ್ಟ್ ನಮ್ಮ ದೇಶ ಕಟ್ಟೋದಕ್ಕೆ ಇವತ್ತಲ್ಲ, 100 ವರ್ಷದಿಂದ ಮಹಾತ್ಮ ಗಾಂಧಿ ಕೊಟ್ಟಂಥ ಸೂತ್ರ ಏನಪ್ಪ ಅಂತ ಅಂದರೆ, ನೀವು ಇದನ್ನು ಕೋಆಪರೇಟಿವ್ ಫಿಲಾಸಫಿ ಮೇಲೆ ಕಟ್ಟಿ, ವೆಸ್ಟರ್ನ್ ಎಕನಾಮಿಕ್ ಮಾಡೆಲ್ಸ್ ಮೊರೆ ಹೋಗಬೇಡಿ. ನೀವು ಈ ಸ್ವದೇಶಿ ಕಲ್ಪನೆಯಲ್ಲಿ ಇರೋವಂಥದ್ದು ಈ ಕೋಆಪರೇಟಿವ್ ಫಿಲಾಸಫಿನೇ. ಏನು ಕೋಆಪರೇಟಿವ್ ಫಿಲಾಸಫಿ ಅಂತ ಅಂದರೆ, ಆಲ್ ಫಾರ್ ಒನ್ ಆ್ಯಂಡ್ ಒನ್ ಫಾರ್ ಆಲ್ ಅಂತ. ಓಕೆ, ಎಲ್ಲರಿಗಾಗಿ ಒಬ್ಬ ಮತ್ತು ಒಬ್ಬನಿಗಾಗಿ ಎಲ್ಲರೂ ಅನ್ನೋವಂಥದ್ದು. ಇವತ್ತಿನ ಈ ಕೊಲಾಬರೇಟಿವ್ ಎಕಾನಮಿ ಅಂತ ಏನು ಕರಿತೀವಿ ನಾವು, ಅದು ಕೂಡ ಈ ತತ್ವದ ಮೇಲೇ ನಿಂತಿರುವಂಥದ್ದು. ಎಲ್ಲ ಪ್ರಾಬ್ಲಮ್ಗಳನ್ನೂ ನಾನು ಸಾಲ್ವ್ ಮಾಡಿಬಿಡ್ತೀನಿ ಅಂತ ಅಲ್ಲ, ನಾನು ಒಂದು ಸ್ವಲ್ಪ ಸಾಲ್ವ್ ಮಾಡ್ತೀನಿ, ಆಯಿತಾ, ನೀನೊಂದು ಸ್ವಲ್ಪ ಸಾಲ್ವ್ ಮಾಡು, ನಾವಿಬ್ಬರು ಇದನ್ನು ಜೋಡಿಸಿ ಇನ್ನೊಂದೇನೋ ಒಂದನ್ನು ಮಾಡೋಣ. ಓಕೆ, ಇಟ್ ಈಸ್ ಕಾಲ್ಡ್ ಬಿಲ್ಡಿಂಗ್ ಅನ್ ಇಕೋಸಿಸ್ಟಮ್ ವಿಚ್ ಇಸ್ ಕೊಲಾಬರೇಟಿವ್ ಇನ್ ನೇಚರ್. ಇವತ್ತು ಜಗತ್ತಿನಲ್ಲಿ ಮಾರುಕಟ್ಟೆ ಇರೋದು ಅಂಥದ್ದಕ್ಕೇ. ಇನ್ಫ್ಯಾಕ್ಟ್ ನಾವು ಸಿಲಿಕಾನ್ ವ್ಯಾಲಿ ಅಂತ ಏನು ಕರಿತೀವಿ, ಆ ಸಿಲಿಕಾನ್ ವ್ಯಾಲಿ ಕಲ್ಚರ್ನ ಮೂಲ ದ್ರವ್ಯ ಇರೋದೇ ಈ ರೀತಿಯ ಕೊಲಾಬರೇಟಿವ್ ಎಕಾನಮಿನಲ್ಲಿ, ಈ ರೀತಿಯ ಕೋಆಪರೇಟಿವ್ ತರಹದ ಫಿಲಾಸಫಿನಲ್ಲಿ. ಆ್ಯಂಡ್ ಥ್ಯಾಂಕ್ಫುಲಿ ಇಟ್ ಈಸ್ ಟ್ರಿಕ್ಲಿಂಗ್ ಡೌನ್, ಆರ್ ಇಟ್ ಹ್ಯಾಸ್ ಟ್ರಿಕಲ್ ಡೌನ್ ಟು ಇಂಡಿಯಾ ಆಲ್ಸೋ. ಹೆಚ್ಚಿನ ಆಂಟ್ರಪ್ರಿನರ್ಗಳು, ಅಟ್ಲೀಸ್ಟ್ ನನ್ನ ಸಂಪರ್ಕದಲ್ಲಿ ಬಂದವರು ನಾನು ನೋಡಿದ್ದೀನಿ, ಅವರು ಸಾಕಷ್ಟು ಉದಾತ್ತವಾಗಿ ಯೋಚಿಸ್ತಾರೆ. ಸೊ ಯಾರಾದರೂ ಸ್ಟಾರ್ಟಪ್ ಶುರು ಮಾಡ್ಕೊಳ್ಬೇಕು ಅಂದರೆ ಇದನ್ನು ಪ್ರಮುಖವಾಗಿ ಗಮನದಲ್ಲಿ ಇಟ್ಕೋಬೇಕು. ಖಂಡಿತವಾಗಿ.